ಇನ್ನೊತ್ತ ಅಹಿಂದ ಕೂಡ ಸಿದ್ದರಾಮಯ್ಯನವರನ್ನ ರಾಜಕೀಯವಾಗಿ ರೂಪುಪಡಿಸಿದಂಥ ಅಥವಾ ರಾಜಕೀಯವಾಗಿ ಅವರನ್ನ ಎತ್ತರಕ್ಕೆ ಇರಿಸಿದಂಥ ಒಂದು ಫಾರ್ಮುಲಾ. ಈಗ ಅಹಿಂದ ಶಕ್ತಿಯನ್ನ ಮತ್ತೊಮ್ಮೆ ಬಳಸೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ. ಇವತ್ತು ಮೈಸೂರಿನಲ್ಲಿ ಅಹಿಂದ ಸಂಘಟನೆಗಳು ಜೊತೆಗೆ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಎನ್ನುವಂಥ ಸಂಸ್ಥೆ ಒಂದು ವಿಶೇಷವಾದಂಥ ಸಭೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಬೃಹತ್ ಆದಂಥ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಪರ ಧ್ವನಿ ಎತ್ತೋದಕ್ಕೆ ಮುಂದಾಗ್ತಾ ಇದೆ. ಒಂದು ಕಡೆಗೆ ಎಲ್ಲವೂ ಅಂದ್ಕೊಂಡಂತೆ ಆದರೆ ಇದು ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಅಂದರೆ ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿದಂಥ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಆಗುತ್ತೆ. ಒಂದು ವೇಳೆ ಅಧಿಕಾರ ಬದಲಾದರೆ ಅದೇ ವೇದಿಕೆಯನ್ನು ನಾವು ಹೋರಾಟಕ್ಕೆ ಉಪಯೋಗ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಸಂಘಟನೆ ಇದೇ ಸಂದರ್ಭದಲ್ಲಿ ನೀಡ್ತಾ ಇದೆ. ಸಿದ್ದರಾಮಯ್ಯರನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಲು ಶಕ್ತಿ ಪ್ರದರ್ಶನ. ಕುರ್ಚಿ ಫೈಟ್ ಮಧ್ಯೆ ಅಹಿಂದ ಸಮಾವೇಶಕ್ಕೆ ಮುಹೂರ್ತ ಫಿಕ್ಸ್. ಸಿಎಂ ಸಿದ್ದರಾಮಯ್ಯ ಅಹಿಂದ ನಾಯಕ, ಮಾಸ್ ಲೀಡರ್. ಸಿದ್ದರಾಮಯ್ಯರ ಅಹಿಂದ ಶಕ್ತಿಯಿಂದಲೇ ಸರ್ಕಾರ ಅಧಿಕಾರಕ್ಕೆ ಬಂದಿರುವುದು ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರವಾಗಿದೆ. ಇದು ಸತ್ಯ, ಇದರಲ್ಲಿ ಯಾವುದೇ ಅನುಮಾನವೂ ಇಲ್ಲ. ಆದರೆ ಪಟ್ಟದ ಫೈಟ್ ಮಧ್ಯೆ ಸಿದ್ದು ಶಕ್ತಿ ಏನು ಅನ್ನೋದು ಗೊತ್ತಾಗಬೇಕು ಅಲ್ವಾ? ಎಸ್, ಇದೇ ಕಾರಣಕ್ಕಾಗಿ ತವರ್ನಲ್ಲಿ ಅಹಿಂದ ಸಮಾವೇಶದ ಮೂಲಕ ರಣಕಹಳೆಗೆ ಸಿದ್ದು ಪಡೆ ಸಜ್ಜಾಗಿ ನಿಂತಿದೆ. ಸಿದ್ದರಾಮಯ್ಯ ರಾಜ್ಯಕ್ಕೆ ಎಷ್ಟು ಅನಿವಾರ್ಯ ಎಂಬುದನ್ನೇ ತೋರಿಸುವುದಕ್ಕೆ ಸಿಎಂ ಬೆನ್ನಿಗೆ ಇದೀಗ ಅಹಿಂದ ಸಮುದಾಯ ನಿಂತಿದೆ. ಸಿದ್ದರಾಮಯ್ಯರನ್ನ ಬದಲಾಯಿಸದಂತೆ ಒತ್ತಡ ಹೇರಲು ಅಹಿಂದ ಸಮಾವೇಶಕ್ಕೆ ತಯಾರಿಯಾಗ್ತಿದೆ. ಜನವರಿ 25ರಂದು ಮೈಸೂರಿನಲ್ಲಿ ಸಮಾವೇಶ ನಡೆಸಲು ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಡೇಟ್ ಫಿಕ್ಸ್ ಮಾಡಿದೆ. 15ರಿಂದ 20 ಸಾವಿರ ಕಾರ್ಯಕರ್ತರನ್ನ ಸೇರಿಸೋಕೆ ಸಿದ್ಧತೆ ನಡೆಸಲಾಗಿದೆ. ಜನವರಿ 25ನೇ ತಾರೀಕು ಕರ್ನಾಟಕ ಮತ್ತು ಪ್ರದೇಶ ಪ್ರಾಧಿಕಾರದ ಆವರಣದಲ್ಲಿ ಸಿದ್ದರಾಮಯ್ಯ ಬೆಂಬಲಿಸಿ ಅಹಿಂದ ಸಮಾವೇಶವನ್ನು ಹಮ್ಮಿಕೊಂಡಿರುವುದು. ಸಮಾವೇಶಕ್ಕೆ ಪೂರ್ವಭಾವಿ ತಯಾರಿಯಾಗಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯಿಂದ ಸಭೆ ಮಾಡಲಾಯಿತು. ಸಭೆಯಲ್ಲಿ 25ಕ್ಕೂ ಹೆಚ್ಚು ಅಹಿಂದ ಮುಖಂಡರು ಭಾಗಿಯಾದರು. ಅಹಿಂದ ಸಮಾವೇಶಕ್ಕೆ ಬ್ರೇಕ್ ಹಾಕಲು ಡಿಸಿಎಂ ಯತ್ನ. ಸಿದ್ದರಾಮಯ್ಯ ಆಪ್ತರು ಮಾಡ್ತಿರೋ ಅಹಿಂದ ಸಮಾವೇಶಕ್ಕೆ ಬ್ರೇಕ್ ಹಾಕಲು ಡಿಕೆ ಪ್ರಯತ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ಮೂಲಕವೇ ಸಮಾವೇಶಕ್ಕೆ ಬ್ರೇಕ್ ಹಾಕಲು ತಂತ್ರ ಹೂಡಿದ್ದಾರೆ. ಡಿಕೆ ಲೆಕ್ಕಾಚಾರ ಏನು ಅನ್ನೋ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ಒಂದು ವೇಳೆ ಅಹಿಂದ ಸಮಾವೇಶ ನಡೆದ್ರೆ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾರೆ ಅನ್ನೋದು ಡಿಕೆ ಆತಂಕವಾಗಿದೆ. ಇದೇ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಮೂಲಕವೇ ಸಮಾವೇಶಕ್ಕೆ ಬ್ರೇಕ್ ಹಾಕಿಸುವುದು ಡಿಕೆ ಪ್ಲಾನ್ ಆಗಿದೆ. ಈ ಹಿಂದೆ ಹಾಸನದಲ್ಲಿ ಅಹಿಂದ ಸಮಾವೇಶ ನಡೆಸಲು ಪ್ರಯತ್ನ ಮಾಡಲಾಗಿತ್ತು. ಆಗ ಹೈಕಮಾಂಡ್ ಮೂಲಕವೇ ಅಹಿಂದ ಸಮಾವೇಶಕ್ಕೆ ಡಿಕೆ ಬ್ರೇಕ್ ಹಾಕಿಸಿದ್ರು. ಅಹಿಂದ ಬದಲಿಗೆ ಕೆಪಿಸಿಸಿ ಕಾರ್ಯಕ್ರಮ ಎಂದು ಮಾಡಲಾಗಿತ್ತು. ಅಹಿಂದ ಸಮಾವೇಶದ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಸಿಎಂ ಡಿಕೆ ಅವರಿಗೆ ಒಳ್ಳೆಯದಾಗಲಿ ಅಂದಿದ್ದಾರೆ. ಸಿದ್ದರಾಮಯ್ಯಗೆ ಅಹಿಂದ ಬಲ ಏನೋ ಇದೆ, ಆದರೆ ಪಟ್ಟದ ಫೈಟ್ ಜೋರಾಗಿ ನಡೀತಿದೆ. ಡಿಕೆ ಸಿಎಂ ಆಗಬೇಕು ಅಂತ ಆಪ್ತರು ಕೂಗು ಎಬ್ಬಿಸುತ್ತಿದ್ದಾರೆ. ಇದೇ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಬದಲಾವಣೆಯಾಗಬಾರದು, ಸಿದ್ದರಾಮಯ್ಯ ರಾಜ್ಯಕ್ಕೆ ಅನಿವಾರ್ಯ ಅಂತ ಆಪ್ತರು ಅಹಿಂದ ಸಮಾವೇಶಕ್ಕೆ ಮುಂದಾಗಿದ್ದಾರೆ. ಟಗರು ಸ್ಟ್ರಾಂಗ್ ಅಂತ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.